ಮೊನ್ನೆ ತಾನೇ ಕಾಶ್ಮೀರದ ಪ್ರವಾಸಿ ತಾಣಕ್ಕೆ ನಮ್ಮ ದೇಶದ 22 ಜನರನ್ನು ಪಾಕಿಸ್ತಾನಿ ಉಗ್ರರು ಕೊಂದು ಹಾಕಿದ್ದಾರೆ. ಈಗಾಗಲೇ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವವನ್ನು ಸಾಧಿಸಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ನಮ್ಮ ದೇಶದ ಸೈನಿಕರು ಕಲಿಸಿದ್ದಾರೆ. ಈಗ 4 ತಕ್ಕ ಪಾಠ ಅವರು ಕೂಡ ಪ್ರೋತ್ಸಾಹಿಸ್ತಾ ಇದ್ದಾರೆ, ಉತ್ತೇಜಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ವಿಜಯ ದುರ್ಗಾದೇವಿಗೆ ನಾವು ಪೂಜೆಯನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ಇವತ್ತು ಪ್ರೋತ್ಸಾಹಿಸಬೇಕು. ಅದಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲ ದೇಶಾಭಿಮಾನಿಗಳು ಭಾರತ ರಕ್ಷಾ ಕೌಂ ಕರೆಂಗೆ ಕೌಂ ಕರೆಂಗೆ, ಭಾರತ ರಕ್ಷಾ कौन करेंगे कौन करेंगे, देश का ताकत देश का इज्जत हम सब बच्चे देश ಸಂಘಟನೆಗಳ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಇಡೀ ಊರಿನ ಪರವಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿಸಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಸ್ವಾಗತ ಸುಸ್ವಾಗತ. ನಾನ್ ಸತ್ ಮೇಲೆ 10 ಕೋಟಿ ತಗೊಂಡು ನಾನು ಏನ್ ಮಾಡ್ಲಿ? ನಾನು ನೋಡ್ತೀನಿ ನನ್ನ ಹೆಂಡ್ರ ಮಕ್ಳು ಹೆಂಗಿರ್ತಾರ, ನಾನ್ ಹೆಂಗಿರ್ತೀನಿ ಅಂತ ನೋಡಕ್ಕಾಗಲ್ಲ. ಆ ಸೈನಿಕರು ನೀವು ಸಂತೋಷಗೊಳಿಸ್ಬೇಕಂತಂದ್ರೆ ಯಾವ ರೀತಿ ಎಲ್ಲಾ ಗುರು ಹಿರಿಯರು ಇಲ್ಲಿ ಸೇರ್ಕೊಂಡು ಸೈನಿಕರಿಗೆ ಒಂದು ಶಕ್ತಿ ಸಿಗ್ಲಿ, ನಮ್ಮ ಶತ್ರುಗಳನ್ನು ಬಡಿದು ಮಣ್ಣು ಮುಕ್ಕಿಸಲಿ ಅಂತ ಹೇಳಿ ಸೇರ್ಕೊಂಡು ಒಂದು ಒಗ್ಗೂರಿನಿಂದ ಬಂದಿದ್ರು. ಅದೇ ರೀತಿ ಆ ಮನೋಭಾವನೆ ಬರಬೇಕು. ಒಂದು ಸೈನಿಕರು ಸಂಕಷ್ಟದಲ್ಲಿದ್ದಾಗ ಎಲ್ಲರಿಗೂ ಈ ಮನೋಭಾವನೆ ಬರಬೇಕು. ಹಾಗೇನೆ ಈ ದೇಶದ ಒಂದು ಸ್ವಾಭಿಮಾನ, ಈ ದೇಶದ ಮರ್ಯಾದೆಗೆ ಏನಾದರೂ ಧಕ್ಕೆ ಬರುವಂತ ಒಬ್ಬ ಪ್ರಜೆ ಏನಾದರೂ ಮಾತಾಡಿದ್ರೆ ಅಥವಾ ಒಬ್ಬ ಸೈನಿಕರ ಬಗ್ಗೆ ಏನಾದರೂ ಸಂಶಯಾಸ್ಪದ ಹೇಳಿಕೆಯನ್ನು ಕೊಟ್ಟಾಗ ಅಂತ ವ್ಯಕ್ತಿನೇ ಈ ದೇಶದ ದ್ರೋಹಿ ಅಂತ ನಾನು ಇಲ್ಲಿ ನಿಂತುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶಕ್ಕೆ ಏನಾದರೂ ಧಕ್ಕೆ ಬರುವಂತ ಮಾತುಗಳನ್ನಾಡಿದ್ರೆ ಅವನ ಕೈ ಕತ್ತರಿಸಿ ಹಾಕ್ಬೇಕಂತ ನಮ್ಮ ರಕ್ತ ಉಕ್ಕಿ ಹರಿತಿರುತ್ತಾರೆ. ಆದ್ರ ಹೊಟ್ಟೆನ ಶಕ್ತಿ ರಟ್ಟಾಗಿರಲ್ಲ. ನಮ್ಮ ಮಾಡುವಂತ ಶಕ್ತಿ ನಮ್ಮಲ್ಲಿ ಆ ಒಂದು ಇದು ನಮಗೆ ಕೊಟ್ಟಿಲ್ಲ. ಒಂದ್ ವೇಳೆ ಆ ಶಕ್ತಿ ಏನಾದ್ರೂ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಮಾಜಿ ಸೈನಿಕರು ಹೇಳ್ತೀವಿ, ಪ್ರಮಾಣವಾಗಿ ಹೇಳ್ತೀವಿ ತಾಯಿ ಮುಂದೆ ನಿಂತುಕೊಂಡು, ಆ ಶಕ್ತಿಯನ್ನು ನಮಗೆ ಕೊಡ್ರೆ ಈ ದೇಶದ ಬಗ್ಗೆ ಒಪ್ಪನೆ ಏನಾದ್ರು ಅವಹೇಳನಕಾರಿ ವಿಷಯಗಳನ್ನ ಮಾತಾಡಿದ್ರಪ್ಪ ಅಂತಂದ್ರೆ ನಾಲಿಗೆ ಕತ್ತರಿಸಿ ಹಾಕ್ತೀವಿ ನಾವು. ಇಂಥ ಸನ್ನಿವೇಶದಲ್ಲಿ ಜಾತಿ ಮತ ಭೇದ ಎನ್ನದೆ ನಮ್ಮ ತಾಯ್ನಾಡಿಗೆ, ನಮ್ಮ ಭಾರತಾಂಬೆಗೆ ಏನಾದ್ರೂ ಒಂದು ಕಪ್ಪು ಚುಕ್ಕೆ ಬರುವಂತ ಸ್ಥಿತಿಯಲ್ಲಿ ಏನಾದ್ರು ಇರ್ತಪ್ಪ ಅಂತಂದ್ರೆ ನಾವೆಲ್ಲರೂ ಒಂದಾಗಬೇಕು. ಅದು ದೇಶನೇ ಇರಲಿ, ಅದು ರಾಜ್ಯನೇ ಇರಲಿ, ಅದು ಏನ ಜಿಲ್ಲೆ ಆಗಿರ್ಲಿ, ತಾಲೂಕಾಗಿರ್ಲಿ, ಗ್ರಾಮವಾಗಿರ್ಲಿ. ಇವತ್ತು ನಾನು ಬೆಳೆದ್ರೆ ನನ್ನ ಗ್ರಾಮ ಬೆಳೆಯುತ್ತೆ, ನನ್ನ ಗ್ರಾಮ ಬೆಳೆದ್ರೆ ನನ್ನ ತಾಲೂಕು ಬೆಳೆಯುತ್ತೆ, ತಾಲೂಕು ಬೆಳೆದ್ರೆ ಜಿಲ್ಲಾ ಬೆಳೆಯುತ್ತೆ, ಜಿಲ್ಲಾ ಬೆಳೆದ್ರೆ ರಾಜ್ಯ, ದೇಶ ಬೆಳೆಯುತ್ತೆ. ನಾವೆಲ್ಲರೂ ಒಟ್ಟಾಗಿರ್ಬೇಕು. ದೇಶ ಏನಾದ್ರೂ ಒಂದು ಆಪತ್ತಿನಾಗ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಲ್ಲ, ಯಾವುದೇ ತರದ ಜಾತಿಗಳನ್ನ ತರಬಾರದಲ್ಲಿ. ಈ ಎಲ್ಲಾ ವಿಷಯಗಳು ತಾವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕಾಗಿದೆ, ಇವತ್ತು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ನಮ್ಮಲ್ಲಿ ಜಾತಿ ಧರ್ಮಗಳನ್ನು ಕಿಡಿ ಹಚ್ಚೋದೇ ಈ ರಾಜಕೀಯ ಪಕ್ಷಗಳಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ನೀವೇನಾದ್ರೂ ತಿಳ್ಕೊಳ್ರಿ, ಬೇಕಾದ್ರೆ ನಾನು ಹೊರಗೆ ಬಂದ ಮೇಲೆ ಡೇಟ್ ಹೊಡ್ಕೊಂಡು. ಏಪ್ರಿಲ್ ದಂದು ನಡೆದಂತ ಘಟನೆಯನ್ನ ಬಹುಶಃ ಯಾವ ಭಾರತೀಯನೂ ನೆನಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರತಿಯೊಬ್ಬ ಭಾರತೀಯನು ಅದನ್ನು ಖಂಡಿಸಲೇಬೇಕಾದಂತ ಸಂದರ್ಭ. ಅವತ್ತು 22ನೇ ತಾರೀಕು ಅಮಾಯಕರು ಅವರು ಕಾಶ್ಮೀರದ ಪಹಲ್ಗಾಮದಲ್ಲಿ ವಿಹಾರಕ್ಕಾಗಿ ಹೋದವರು, ಅಂಥ ಅಮಾಯಕರನ್ನ ಅಮಾನುಷವಾಗಿ ಕೊಲೆ ಮಾಡಿದಂಥ ಆ ದುಷ್ಕರ್ಮಿಗಳನ್ನ ಸದೆ ಬಡಿಯಲೇಬೇಕು ಅಂತ ಹೇಳಿ ಎಲ್ಲರೂ, ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ ಜಗತ್ತೇ ನಮ್ಮ ಭಾರತಕ್ಕೆ ಬೆಂಬಲವನ್ನು ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈಗ ಅವತ್ತು 22ನೇ ಘಟನೆಯ ನಂತರ ನಾವೆಲ್ಲ ತಿಳ್ಕೊಂಡಿದ್ವಿ, ಏನಿದು ಯಾರೋ 22 ಆಮೇಲೆ 15 ದಿವಸದವರೆಗೂ ಸುಮ್ಮನೆ ಇದ್ರು. ಅಂದ್ರೆ ಇವ್ರೇನು ಕ್ರಮ ತಗೊಳ್ತಾರ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರಿಗೆ ಇತ್ತು. ಅಂದ್ರೆ ಅಲ್ಲಿವರೆಗೂ ಸ್ವಲ್ಪ ಅವ್ರಿಗೆ ನೆನಪಾರಬೇಕು, ಮತ್ತೆ ಏನೇನು ಪ್ರಿಕಾಷನರಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಧಾನಿಗಳು ಸಮಯ ತಗೊಂಡು ನಿನ್ನೆ ಮೊನ್ನೆ ಏನು ಒಂದು ಪ್ರತಿದಾಳಿ ಮಾಡಿ ಅಲ್ಲಿ ಪಾಕಿಸ್ತಾನದಾಗ ಹೋಗಿ ಅಲ್ಲಿ ಉಗ್ರರ ನೆಲೆಗಳೇನಿತ್ತು 9 ನೆಲೆಗಳನ್ನ ಧ್ವಂಸ ಮಾಡಿದ್ರು. ಇದು ನಿಜವಾಗಲೂ ಇಡೀ ದೇಶನ ಮೆಚ್ಚತಕ್ಕಂಥ ಒಂದು ಕ್ರಮ.
ಇದನ್ನ ನಾವೆಲ್ಲ ಭಾರತೀಯರು ಪ್ರಧಾನಮಂತ್ರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇನ್ನು ನನಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ನಮ್ಮೂರಾಗ ಇಷ್ಟು ಜನ ಅಧಿಕಾರಿಗಳು ನಿವೃತ್ತ ಸೈನ್ಯಾಧಿಕಾರಿಗಳದಾರ ಅನ್ನೋದು ಗೊತ್ತೇ ಇರಲಿಲ್ಲ. ಇದು ಬಹಳ ಹೆಮ್ಮೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಇತ್ತಿತ್ತಲಾಗಿ ಆದರೂ ನಮ್ಮಲ್ಲಿ ಅನೇಕ ಅಧಿಕಾರಿಗಳು ಶಿವನಗೌಡರು ಇದಾದ್ಮೇಲೆ ಬಹುಶಃ ಈ ಸಂಘಟನೆ ಜಾಸ್ತಿಯಾಗಿ ಇಲ್ಲಿ ನಮ್ಮ ಯಲಬುರ್ಗಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ಇದನ್ನ ನೋಡಿ ಬಹಳ ಸಂತೋಷ ಅನಿಸ್ತು. ಇನ್ನು ಇದು ಎಲ್ಲದಕ್ಕಿಂತಲೂ ಅತಿ ಹೆಮ್ಮೆಯ ವಿಷಯ ಅಂದ್ರೆ ಈಗ ಸದ್ಯ ನಮ್ಮ ಯಲಬುರ್ಗಾದವರೇ ಆದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ರಾಂಪುರ್ ಅವರ ಚಿರಂಜೀವಿ ಅವರು ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಮ್ಮ ಯಲಬುರ್ಗಕ್ಕೆ ಹೆಮ್ಮೆಯ ವಿಷಯ. ಶಾಂತಿಯ ತೋಟ, ಆ ಒಂದು ಶಾಂತಿಯ ತೋಟಕ್ಕೆ ಉಗ್ರವಾದಿಗಳು ಏನು ಉಪಟಳವನ್ನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವೆಲ್ಲ ನೋಡಿದಿರಿ. ಏನು ಒಂದು ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಸಾಕಷ್ಟು ವಿಷಯಗಳನ್ನ ತಾವು ನೋಡಿದಿರಿ. ಯುವರಪ್ಪ ಹಿರೇಕುರ್ಬರ್ ಅವರು ಈ ಕಡೆ ಬರಬೇಕು. ಈ ಒಂದು ಪಹಲ್ಗಾಮ್ನಲ್ಲಿ ಒಂದು ಏನು ಉಗ್ರಗಾಮಿಗಳು ದೌರ್ಜನ್ಯ ಹತ್ಯೆಯನ್ನು ಗೈದ್ರು ಅದನ್ನ ಯಾರೂ ಸಹಿಸ್ಲಿಕ್ಕಾಗಲ್ಲ. ಆ ಒಂದು ಹತ್ಯೆ ಹೇಗಿತ್ತಂದ್ರೆ ತಮಗೆ ಗೊತ್ತಿರುವಂತೆ ಅವರು ಯಾವ ಜಾತಿಯವರು ಅಂತ ನೋಡಿ ಇವತ್ತು ಹತ್ಯೆ ಮಾಡ್ತಾರೆ ಅಂದ್ರೆ ಅವರು ಏನ್ ಕಂಡು ಹತ್ಯೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಎಲ್ಲಾ ಜಾತಿ ಧರ್ಮದವರ ಬಗ್ಗೆನೂ ಕೂಡ ಒಂದು ಸ್ವಾತಂತ್ರ್ಯ, ಅಂಬೇಡ್ಕರ್ ಅವರು ಕೊಟ್ಟಂತ ಸ್ವಾತಂತ್ರ್ಯ ಇದೆ.